ಬುಕ್ ವ್ಯಾಲ್ಯೂ ಪರ್ ಶೇರ್ ಎಂದರೇನು? ಬುಕ್ ವ್ಯಾಲ್ಯೂ ಪರ್ ಶೇರ್ ಅಥವಾ BVPS, ಪ್ರತಿ ಷೇರಿನ ಪುಸ್ತಕದ ಮೌಲ್ಯ. ಇದು ಒಂದು ಹಣಕಾಸಿನ ಮಾನದಂಡವಾಗಿದ್ದು ಕಂಪನಿಯ ನಿವ್ವಳ ಆಸ್ತಿ ಮೌಲ್ಯದಲ್ಲಿ ಪ್ರತಿ ಸಾಮಾನ್ಯ ಷೇರಿಗೆ ಎಷ್ಟು ಮೌಲ್ಯ ಎಂಬುದನ್ನು ಸೂಚಿಸುತ್ತದೆ. BVPS ಒಂದು ಷೇರು ಕಡಿಮೆ ಬೆಲೆಗೆ ಅಥವಾ ಹೆಚ್ಚು ಬೆಲೆಗೆ ವಹಿವಾಟಾಗುತ್ತಿದೆ ಎಂಬುದನ್ನು ಅಂದಾಜಿಸಲು ಸಹಾಯ ಮಾಡುತ್ತದೆ. ಸೈದ್ಧಾಂತಿಕವಾಗಿ ಕಂಪನಿಯು ತನ್ನ ವ್ಯವಹಾರಗಳ ನಂತರ, ಎಲ್ಲ ಆಸ್ತಿಗಳ ಕಳೆದ ನಂತರ, ಎಲ್ಲ ಸಾಲಗಳ ನಂತರ ಪ್ರತಿ ಷೇರಿಗೆ ಸಿಗುವ ಮೌಲ್ಯವೇ BVPS. ಸ್ಟಾಕ್ ಅನಾಲಿಸಿಸ್ ಅಂದರೆ ಷೇರು ವಿಶ್ಲೇಷಕರು ಕಂಪನಿಯ ಪ್ರಸ್ತುತ ಮಾರುಕಟ್ಟೆ ಬೆಲೆಯನ್ನು BVPS ಜೊತೆಗೆ ಹೋಲಿಸಿ ಷೇರು ಕಡಿಮೆ ಬೆಲೆಯಲ್ಲಿದೆಯೇ ಅಥವಾ ಹೆಚ್ಚು ಬೆಲೆಯಲ್ಲಿದೆಯೇ ಎಂಬುದನ್ನು ನಿರ್ಧರಿಸುತ್ತಾರೆ. BVPS ಅಂದರೆ ಕಂಪನಿಯ ನಿವ್ವಳ ಆಸ್ತಿ ಮೌಲ್ಯವನ್ನು ಪ್ರತಿ ಷೇರಿನ ಆಧಾರದ ಮೇಲೆ ಅಳೆಯುವ ಹಣಕಾಸು ಮಾನದಂಡವಾಗಿದೆ. ಇನ್ನು ಇದರ ಫಾರ್ಮುಲಾ ಹೇಳ್ತೀನಿ ಕೇಳಿ, ಅಂದರೆ ಸೂತ್ರ. BVPS ಇಸ್ ಈಕ್ವಲ್ ಟು ಟೋಟಲ್ ಇಕ್ವಿಟಿ ಮೈನಸ್ ಪ್ರಿಪೇರ್ಡ್ ಇಕ್ವಿಟಿ ಡಿವೈಡೆಡ್ ಬೈ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ಅಂದರೆ ಕನ್ನಡದಲ್ಲಿ ಒಟ್ಟು ಷೇರುದಾರರ ಇಕ್ವಿಟಿ ಮೈನಸ್ ಆದ್ಯತಾ ಷೇರುದಾರರ ಇಕ್ವಿಟಿ, ಇವುಗಳನ್ನು ಷೇರುಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸಬೇಕಾಗುತ್ತೆ. ಒಂದು ಕಂಪನಿಯ BVPS ಅದರ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿದ್ದರೆ ಆ ಷೇರು ಕಡಿಮೆ ಮೌಲ್ಯದಲ್ಲಿ ವಹಿವಾಟಾಗುತ್ತದೆ ಎಂದು ಪರಿಗಣಿಸಲಾಗುತ್ತೆ. BVPS ಹೆಚ್ಚಾದಂತೆ ಕಂಪನಿಯ ಮೌಲ್ಯವೂ ಹೆಚ್ಚುತ್ತಿದೆ ಎಂಬ ಭಾವನೆ ಮೂಡಬಹುದು, ಅಥವಾ ದೀರ್ಘಾವಧಿಯಲ್ಲಿ ಷೇರಿನ ಬೆಲೆಯೂ ಏರಬಹುದು. ಒಂದು ವೇಳೆ ಕಂಪನಿಯ ಷೇರಿನ ಮಾರುಕಟ್ಟೆ ಬೆಲೆ BVPSಗಿಂತ ಕಡಿಮೆ ಆದರೆ ಕಂಪನಿಯನ್ನು ಸಂಪೂರ್ಣವಾಗಿ ಖರೀದಿಸಿ ಅದರ ಆಸ್ತಿಗಳನ್ನು ಮಾರಾಟ ಮಾಡುವ ಮೂಲಕ ಲಾಭ ಗಳಿಸುವ ಸಾಧ್ಯತೆ ಸೈದ್ಧಾಂತಿಕವಾಗಿ ಉಂಟಾಗಬಹುದು. ಆದರೆ ಒಟ್ಟು ಹೊಣೆಗಾರಿಕೆಗಳು ಆಸ್ತಿಗಳಿಗಿಂತ ಹೆಚ್ಚಾದರೆ ಕಂಪನಿಯ ಪುಸ್ತಕ ಮೌಲ್ಯ ಋಣಾತ್ಮಕ, ಅಂದರೆ ನೆಗೆಟಿವ್ ಬುಕ್ ವ್ಯಾಲ್ಯೂ ಆಗುತ್ತೆ. ಇದನ್ನು ಬ್ಯಾಲೆನ್ಸ್ ಶೀಟ್ ದಿವಾಳಿತನ ಅಂತಾರೆ, ಬ್ಯಾಲೆನ್ಸ್ ಶೀಟ್ ಇನ್ಸಾಲ್ವೆನ್ಸಿ ಎಂದು ಕರೆಯಲಾಗುತ್ತದೆ. ಹಾಗಾದರೆ BVPS ಹೂಡಿಕೆದಾರರಿಗೆ ಏನನ್ನು ತಿಳಿಸ್ತದೆ? BVPS ಕಂಪನಿಯು ದಿವಾಳಿ ಆದರೆ ಅಥವಾ ಮುಚ್ಚಲ್ಪಟ್ಟರೆ ಎಲ್ಲ ಆಸ್ತಿಗಳನ್ನು ಮಾರಾಟ ಮಾಡಿ ಸಾಲಗಳನ್ನು ತೀರಿಸಿದ ನಂತರ ಪ್ರತಿ ಸಾಮಾನ್ಯ ಷೇರುದಾರರಿಗೆ ಸೈದ್ಧಾಂತಿಕವಾಗಿ ಸಿಗುವುದಾದ ಮೌಲ್ಯವನ್ನು ತೋರಿಸುತ್ತದೆ. ಹೂಡಿಕೆದಾರರು BVPSನ್ನು ಪ್ರಸ್ತುತ ಮಾರುಕಟ್ಟೆ ಬೆಲೆಗೆ ಹೋಲಿಸಿ ಷೇರು ಕಡಿಮೆ ಬೆಲೆಯಲ್ಲಿದೆಯೇ ಅಥವಾ ಹೆಚ್ಚು ಬೆಲೆಯಲ್ಲಿದೆಯೇ ಎಂಬುದನ್ನು ಅಂದಾಜಿಸುತ್ತಾರೆ. ಹಾಗಾದರೆ ಈ ಕಂಪನಿಗಳು BVPSನ್ನು ಹೇಗೆ ಹೆಚ್ಚಿಸಬಹುದು? ಕಂಪನಿಗಳು BVPSನ್ನು ಹೆಚ್ಚಿಸಲು ಹಲವು ಮಾರ್ಗಗಳನ್ನು ಅನುಸರಿಸಬಹುದು. ಲಾಭದ ಒಂದು ಭಾಗವನ್ನು ಬಳಸಿ ಹೊಸ ಆಸ್ತಿಗಳನ್ನು ಖರೀದಿ ಮಾಡಬಹುದು. ಲಾಭವನ್ನು ಬಳಸಿ ಸಾಲಗಳನ್ನು ಕಡಿಮೆ ಮಾಡ್ಕೋಬೋದು. ಸಾಮಾನ್ಯ ಷೇರುಗಳನ್ನು ಮರು ಖರೀದಿ ಮಾಡ್ಬೋದು, ಅಂದರೆ ಬೈ ಬ್ಯಾಕ್ ಮಾಡ್ಬೋದು. ಈ ಕ್ರಮಗಳು ಸಾಮಾನ್ಯ ಷೇರುದಾರರ ಇಕ್ವಿಟಿಯನ್ನು ಹೆಚ್ಚಿಸಿ BVPS ಏರಿಕೆಗೆ ಕಾರಣವಾಗುತ್ತೆ. ಇನ್ನು BVPS ಮತ್ತು ಮಾರುಕಟ್ಟೆ ಮೌಲ್ಯದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸ್ತೀನಿ ಕೇಳಿ. BVPS ಐತಿಹಾಸಿಕ ವೆಚ್ಚದ, ಅಂದರೆ ಹಿಸ್ಟೋರಿಕಲ್ ಕಾಸ್ಟ್ ಆಧಾರದಲ್ಲಿ ಲೆಕ್ಕಿಸಲಾಗುತ್ತದೆ. ಇನ್ನು ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್, ಮಾರುಕಟ್ಟೆ ಮೌಲ್ಯವನ್ನು ಭವಿಷ್ಯದ ಲಾಭಗಳಿಗೆ ಮತ್ತು ಬೆಳವಣಿಗೆಯ ನಿರೀಕ್ಷೆಯ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ. BVPS ಕಂಪನಿಯ ಪ್ರಸ್ತುತ ನಿವ್ವಳ ಆಸ್ತಿ ಮೌಲ್ಯವನ್ನು ತೋರಿಸಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ಹೂಡಿಕೆದಾರರ ನಿರೀಕ್ಷೆ ಮತ್ತು ಮಾರುಕಟ್ಟೆಯ ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ.
BVPS ಬ್ಯಾಲೆನ್ಸ್ ಶೀಟ್ನ ಮಾಹಿತಿಯನ್ನು ಆಧರಿಸ್ತದೆ. MEPS ಷೇರು ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯನ್ನು ಆಧರಿಸಿರುತ್ತೆ. ಅದೇನೇ ಆಗಲಿ, ಕಂಪನಿಯ ಭವಿಷ್ಯದ ಲಾಭ ಗಳಿಸುವ ಸಾಮರ್ಥ್ಯ ಮತ್ತು ಬೆಳವಣಿಗೆಯ ಸಾಧ್ಯತೆ ಹೆಚ್ಚಾದಂತೆ ಮಾರುಕಟ್ಟೆ ಮೌಲ್ಯ ಪ್ರತಿ ಷೇರಿಗೂ ಹೆಚ್ಚಾಗುತ್ತದೆ. ಆದರೆ BVPS ಅದೇ ವೇಗದಲ್ಲಿ ಹೆಚ್ಚಾಗದೇ ಇರಬಹುದು. ಕೊನೆಯಲ್ಲಿ ಸಾರಾಂಶ ಇಷ್ಟೇ: ಬುಕ್ ವ್ಯಾಲ್ಯೂ ಫರ್ ಶೇರ್ BVPS ಎನ್ನುವುದು ಕಂಪನಿಯ ನಿವ್ವಳ ಆಸ್ತಿ ಮೌಲ್ಯವು ಪ್ರತಿ ಸಾಮಾನ್ಯ ಷೇರಿಗೆ ಎಷ್ಟಿದೆ ಎಂಬುದನ್ನು ತೋರಿಸುವ ಪ್ರಮುಖ ಹಣಕಾಸಿನ ಸೂಚ್ಯಂಕ. ಹೂಡಿಕೆದಾರರು BVPS ಪ್ರಸ್ತುತ ಮಾರುಕಟ್ಟೆ ಬೆಲೆಯೊಂದಿಗೆ ಹೋಲಿಸಿ ಷೇರು ಕಡಿಮೆ ಮೌಲ್ಯದಲ್ಲಿ ಅಥವಾ ಹೆಚ್ಚು ಮೌಲ್ಯದಲ್ಲಿ ವಹಿವಾಟು ಆಗ್ತಿದೆಯಾ ಎಂಬುದನ್ನು ನಿರ್ಧರಿಸ್ತಾರೆ. ಬುಕ್ ವ್ಯಾಲ್ಯೂ ಪುಸ್ತಕ ಮೌಲ್ಯ ಅಂದರೆ ಕಂಪನಿಯ ಒಟ್ಟು ಆಸ್ತಿಗಳಿಂದ ಒಟ್ಟು ಹೊಣೆಗಾರಿಕೆಗಳನ್ನು ಕಡಿತಗೊಳಿಸಿ ನಂತರ ಉಳಿಯುವ ಆಸ್ತಿ ಮೌಲ್ಯ ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ.